ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, saree, petticoat, wedding tops, nighty, lehenga, jeans pant, jeans t-shirt, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಗೌನಪಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಶ್ರೀನಿವಾಸಪುರ 2024 ಮತ್ತು 25ನೇ ಸಾಲಿನ ವಿಶೇಷ ಚೇತನ ಮಕ್ಕಳ ಕ್ರೀಡೆ ಮತ್ತು ಅರಿವು ಕಾರ್ಯಕ್ರಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಡೆಯುವ ಹಾಗೆ ಗೌನಪಲ್ಲಿ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮ, ಮಕ್ಕಳ ಅರಿವು ಮೂಡಿಸಿ ಮೆರುಗು ತರುವ ಗೌರವಾನ್ವಿತ ನಿಷ್ಠಾವಂತ ಅಧಿಕಾರಿ ಬಿಇಒ ಮುನಿಲಕ್ಷ್ಮಯ್ಯ ಹಾಗೂ ಬಿಆರ್ಸಿ ಕೆಸಿ ವಸಂತ ಮೇಡಂ, ಸಮನ್ವಯ ಅಧಿಕಾರಿಗಳು ಇಸಿಒ ಕೆಸಿ ಶ್ರೀನಿವಾಸ್, ಟಿಪಿಒ ವೆಂಕಟಸ್ವಾಮಿ, ದೈಹಿಕ ಶಿಕ್ಷಣಾಧಿಕಾರಿಗಳು, ತಾಲೂಕು ಸಕ್ರಿಯ ಅಧಿಕಾರಿ ಬಿಐಇಆರ್ಟಿ ಜಿವಿ ಚಂದ್ರಪ್ಪ, ಎಂಆರ್ಡಿ ತಾಲೂಕು ಅಧಿಕಾರಿ ವೈವಿ ಶ್ರೀನಿವಾಸ್ ಗೌಡ, ಸಿಆರ್ಪಿ ಅಧಿಕಾರಿಗಳು ಸಿದ್ದಪ್ಪ ಗೌನಿಪಲ್ಲಿ, ಅಡ್ಗಲ್ ಮತ್ತು ಕೂರಿಗೆಪಲ್ಲಿ ವೇಣುಗೋಪಾಲ್, ರಾಯಲ್ ಪಾಡವರ್ದಿ ವಾರದರೆಡ್ಡಿ, ಏರಂ ವಾರಿಪಲ್ಲಿ ಜಯರಾಮ್ ರೆಡ್ಡಿ, ಬೈರಗನಪಲ್ಲಿ ಕೆಟಿ ರೆಡ್ಡಪ್ಪ, ಸೋಮ್ಯಾಚಲಪಲ್ಲಿ ಪೆದ್ದಪ್ಪಯ್ಯ ಹಾಗೂ ಜಿಎಂಎಚ್ ಪಿಎಸ್ ಗೌನಿಪಲ್ಲಿ ಮುಖ್ಯ ಶಿಕ್ಷಕರು ಶಾಂತಮ್ಮ, ಸಹ ಶಿಕ್ಷಕರು ನಂಜುಂಡಾಚಾರಿ, ಜೆಎಸ್ ಚಂದ್ರಪ್ಪ, ಎಚ್ಡಿ ಶೋಭಾ ಮೇಡಂ, ಎನ್ ಮಾಧವಿ ಮೇಡಂ, ಎಸ್ ನಾಗಮಣಿ ಮೇಡಂ, ಸೆಲ್ವಮೇರಿ ಮೇಡಂ, ಅತಿಥಿ ಶಿಕ್ಷಕರು ಸರಿತಾ ಮೇಡಂ ಹಾಗೂ ಪ್ರಿಯಾಂಕಾ ಮೇಡಂ, ಪಿಎಚ್ಸಿ ಆಂಜಲಮ್ಮ ಮೇಡಂ, ಕುಲಕಸುಬು ಅಂಗವಿಕಲರ ಕಮಲಮ್ಮ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಊರಿನ ಗ್ರಾಮಸ್ಥರು, ಎಸ್ಡಿಎಂಸಿ ಅಧ್ಯಕ್ಷರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳು ಮಾತನಾಡಿ, ವಿಶೇಷ ಚೇತನ ಮಕ್ಕಳ ಸರ್ಕಾರದ ಸುತ್ತೋಲೆ ಪ್ರಕಾರ ಈ ದಿನ ಶಿಕ್ಷಣ ಇಲಾಖೆಯ ಅಧಿಕಾರಿ ಮಿತ್ರರು ಹಾಗೂ ಬಿಐಇಆರ್ಟಿ ಚಂದ್ರಪ್ಪ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು, ಇತರೆ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಯಾವ ರೀತಿ ಇರುತ್ತದೆ ಅದೇ ರೀತಿ ಈ ಮಕ್ಕಳಲ್ಲೂ ರಸಪ್ರಶ್ನೆ, ಕ್ರೀಡಾ ವಿಭಾಗ, ಆರೋಗ್ಯದ ವಿಚಾರ, ಸಾಂಸ್ಕೃತಿಕ ಚಟುವಟಿಕೆಗಳು ವಿಶೇಷ ಚೇತನ ಮಕ್ಕಳಲ್ಲಿ ಅರಿವು ಮೂಡಿಸಿದ್ವು. ಈ ಸಂದರ್ಭದಲ್ಲಿ ತಾಲೂಕು ಸಮನ್ವಯ ಅಧಿಕಾರಿಗಳು ಕೆಸಿ ವಸಂತ ಮೇಡಂ ರವರು ಮಾತನಾಡಿ, ಈ ದಿನ ಕಾರ್ಯಕ್ರಮ ಕ್ರೀಡೆ ಮತ್ತು ಅರಿವು ಕಾರ್ಯಕ್ರಮ ಎಲ್ಲ ಮಕ್ಕಳಲ್ಲಿ ಸ್ಫೂರ್ತಿ ತರಬೇಕು ಎಂಬುದಾಗಿ ತಿಳಿಸುತ್ತಾ ಈ ಭಾಗದ ಎಲ್ಲಾ ಮಕ್ಕಳನ್ನು ಸೇರಿಸಿ ಯಶಸ್ಸುಗೊಳಿಸಿದ್ರು. ಉತ್ತಮ ಸೇವೆ ರೂಪಿಸಿದ ಚಂದ್ರಪ್ಪರವರಿಗೆ ಕೃತಜ್ಞತೆ ತಿಳಿಸುತ್ತಾ ಇದೇ ಸಂದರ್ಭದಲ್ಲಿ ತಾಲೂಕು ಅಧಿಕಾರಿಗಳು ಎಂಆರ್ಡಿವೈ ವಿ ಶ್ರೀನಿವಾಸ್ ಗೌಡ್ರವರು ಮಾತನಾಡಿ, ಈ ದಿನ ಕಾರ್ಯಕ್ರಮದ ಮಕ್ಕಳಿಗೆ ಅಭಿವೃದ್ಧಿಯ ಎಲ್ಲಾ ರೀತಿಯ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಅಂಗವಿಕಲರು ಕುಲಕಸುಬು ಕಮಲಮ್ಮರವರು ಮಾತನಾಡಿ, ಅವರ ಸ್ವಯಂ ಸೇವೆಗೆ ಯಾವ ರೀತಿ ಸಂಪಾದನೆ ಕೆಲಸಗಳು ನಿರ್ವಹಿಸಬೇಕು ಎಂಬುದರ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿದ್ರು. ಇದೇ ಸಂದರ್ಭದಲ್ಲಿ ಸಕ್ರಿಯ ರೂವಾರಿ ಕಾರ್ಯಕ್ರಮದ ಯಶಸ್ಸು ಬಿಐಇಆರ್ಟಿ ಚಂದ್ರಪ್ಪರವರು ಮಾತನಾಡಿ, ವಿಶೇಷ ಚೇತನ ಮಕ್ಕಳ ಕ್ರೀಡಾ ಮತ್ತು ಅರಿವು ಬಗ್ಗೆ ಸಂಕ್ಷಿಪ್ತವಾಗಿ ವಿವರಗಳು ತಿಳಿಸಿದ್ರು. ಹಾಗೂ ಬಂದಿರುವ ಗಣ್ಯರು ಮತ್ತು ಅಧಿಕಾರಿಗಳು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳ ವಿಜೇತರಿಗೆ ಬಹುಮಾನ ವಿತರಣೆ, ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಕಾರ್ಯಕ್ರಮ ಸಂಭ್ರಮ ಆಚರಣೆ ಯಶಸ್ಸುಗೊಳಿಸಿದ್ರು. ವೈರ್ನಲ್ಲಿ ಹಾಕೋದು, ಹಿಂಗೆ ಈ ಮಣಿ ಎಲ್ಲ ಕೈಯಿಂದನೇ ಹಾಕೋದು, ಎಲ್ಲ ಇದು ಒಂದು ಊಲನ್ನು ಈ ಕೈ ಥರನೇ ಕಟ್ಕೋದು, ಇದೆಲ್ಲನೂ ಇವೆಲ್ಲ ರೆಡಿ ಮಾಡ್ತೀವಿ. ಇದು ರೆಡಿ ಮಾಡಿ ಕೊಟ್ಟರೆ ಈ ಹಾರ ಒಂದು 20 ರೂಪಾಯಿ ಕೊಡ್ತೀವಿ.
ಹಾಕ್ತೀವಿ ನಾವು. ಆ ಲೆಕ್ಕ ಹಾಕೊಂಡು ಹಾಕ್ತೀವಿ ಸರ್. ಒಂದು ದಿನಕ್ಕೂ ಒಂದು 30 ಹಾರ. ಇದು ವೈಟ್ ಬಣ್ಣದಲ್ಲಿ. ಚೇತನ ಮಕ್ಕಳಂದ್ರೆ ಇವತ್ತು ಅವರು ಸಹ ಯಾವುದೇ ಒಂದು ಇತರ ಮಕ್ಕಳ ರೀತಿಯಲ್ಲಿ ಅವರು ಯಾವುದೇ ಒಂದು ಇದರಲ್ಲಿ ಕಡಿಮೆ ಇಲ್ಲ. ಅವರು ಸಹ ನಾವು ನೋಡಿದ್ದೀವಿ, ವಿಶೇಷ ಚೇತನ ಮಕ್ಕಳನ್ನ ಅವರಲ್ಲಿ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನ ಮತ್ತು ಸಹಕಾರವನ್ನ ನೀಡತಕ್ಕಂಥದ್ದು ಎಲ್ಲ ನಮ್ಮ ಶಿಕ್ಷಕರ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅವರಲ್ಲಿ ಯಾವ ಪ್ರತಿಭೆ ಇದೆ ಆ ಪ್ರತಿಭೆಗೆ ಅನುಗುಣವಾಗಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡಿ ಅವರು ಸಹ ಇತರೆ ಮಕ್ಕಳಂತೆ ಅವರು ಮುಂದುವರಿಯಲು ಮತ್ತು ಒಂದು ಮುಖ್ಯ ವಾಹನಿಗೆ ತರಲಿಕ್ಕೆ ಎಲ್ಲ ಶಿಕ್ಷಕರು ಪ್ರಯತ್ನವನ್ನ ಮಾಡಬೇಕು. ಮತ್ತೆ ಅವರಿಗೆ ಸರ್ಕಾರ ಏನು ಒಂದು ಚೇತನರಿಗೆ ಯಾವುದೇ ಸಂದರ್ಭದಲ್ಲಾಗಲಿ 24x7 ತಮ್ಮ ಸಹಾಯ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಮಲಮ್ಮ ಅವ್ರಿಗೂ ಸಹ 1 ಲಕ್ಷ ರೂಗಳ ಸಾಲವನ್ನು ಮಂಜೂರು ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ವೇದಿಕೆಯ ಮೇಲೆ ನಮ್ಮ ಕೈಯಿಂದ ಮಾಡಿ ಕೊಡ್ತೀವಿ. ಮತ್ತೆ ಜಾಸ್ತಿ ಈ ಹೂವು ಹಾರ ಎಲ್ಲ ನಾವು ಜಾಸ್ತಿ ಹಾಕ್ತೀವಿ. ಇದು ಒಂದು ಹಾರ, ಇದು 1 kg ಹೊಲಿದ್ರೆ ಒಂದು 30 ರೂಪಾಯಿ ಕೊಡ್ತಾರೆ. ಆ 30 ರೂಪಾಯಿ ತಗೊಂಡು ನನ್ನ ಜೀವಿತದಲ್ಲಿ ನಾನು ನನ್ಗೆ ಒಂದು ಮಗಳು, ಆ ಮಗಳಿಗೆ ಎಲ್ಲ ನೋಡ್ಕೊಳ್ತಾ ಇದ್ದೆ. ಹಂಗೆ ನನ್ನ ಕಣ್ಣು ಕಾಣಿಸೋಂತ ನಾನು ಹೆದರ್ಕೊಳ್ಳಿಲ್ಲ. ನಾನು ಯಾವಾಗಲೂ ಧೈರ್ಯದಿಂದ ನಾವು ನನ್ನ ಕಾಲದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಈ 2 ಮಾತು ಮಾತಾಡಕ್ಕೆ ನಮಸ್ಕಾರ. ಮತ್ತೆ ಇಲ್ಲೇ ಹಕ್ಕಿ ಪಿಕ್ಕಿ ಶಾಲೆಯಿಂದ ಕರಕುಶಲ ಅವರು ಕೂಡ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಚೀಲಪೀಸ್ ಅವರು ಕೂಡ ಕಾಣಿಸೋದಿಲ್ಲ ಅಂತ ಹೇಳಿದ್ರು. ಅವರು ಕೂಡ ಒಂದು ಕರಕುಶಲ ಒಂದು ಇದನ್ನ ಮಾಡೋದನ್ನ ಇಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿದೆ. ಸೊ ಎಲ್ಲ ಮಕ್ಕಳು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇಂಥ ಮಕ್ಕಳನ್ನ ಎಲ್ಲ ಮಕ್ಕಳು ಕೂಡ ಪ್ರೀತಿಯಿಂದ ನೋಡಬೇಕು. ನೋಡಿದಾಗ ಅವರು ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ತಾರೆ. ಈ ದಿನ ಎಲ್ಲ ಕಣ್ಣು ಕಾಣದೇ ಇರೋರು, ಮುಂದೆ ಬೇರೆ ಬೇರೆ ಒಂದು ಕೊರತೆ ಇರ್ತಕ್ಕಂಥವ್ರು ಕೂಡ ಸಮಾಜದಲ್ಲಿ ಉನ್ನತ ಉದ್ಯೋಗದಲ್ಲಿ ಇದ್ದಾರೆ. ಸೊ ಅವ್ರಿಗೆಲ್ಲ ಆ ರೀತಿ ಮುಂದೆ ಬರಬೇಕಾದ್ರೆ ನಾವು ಅವ್ರಿಗೆ ಸೂಕ್ತ ಮಾರ್ಗದರ್ಶನ ಕೊಡಬೇಕು. ಆ ಮಾರ್ಗದರ್ಶನ ಕೊಟ್ಟರೆ ಅವರು ಸಮಾಜದಲ್ಲಿ ಮುಂದೆ ಬಂದು ಎಲ್ಲ ಇವರು ಕೈ ಕಸುಬು ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ತನ್ನ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಕಲಚೇತನರವರು, ಪೂರ್ಣ ದೃಷ್ಟಿದೋಷ ಇದೆ. ಆದರೂ ಸಹ ಅವರ ಒಂದು ಐಡಿಯಾ ಮೇಲೆ, ಒಂದು ಅಭ್ಯಾಸದ ಐಡಿಯಾ ಮೇಲೆ ಹಾರಗಳನ್ನ ಎಳೆದು ಕೊಡ್ತಾರೆ. ಅವರದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಮಾತಾಡ್ತಾರೆ. ಕಮಲಾ ಅವರು ಈಗ ಮಾತಾಡ್ಬೇಕು. ತೆಲುಗು, ಕನ್ನಡ. ಆ ನಿಟ್ಟಿನಲ್ಲಿ ಇವತ್ತು ನಾವು ಗೋನ್ಪಲ್ಲಿಯಲ್ಲಿ HPS ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದೇ ದಿನ ರೋಡೂರು HPS ಶಾಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 14ನೇ ತಾರೀಕು ನಗರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಮ್ಮ ಸಮನ್ವಯ ಶಿಕ್ಷಕರ ಮಕ್ಕಳನ್ನ ಎಲ್ಲ ಮಕ್ಕಳ ಜೊತೆ ಸೇರಿಸಿ ಅವರಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಮೂಡಿಸಬೇಕು ಅಂತೇಳಿ ಪೋಷಕರು ಮತ್ತು ಮಕ್ಕಳಿಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ BLT ಚಂದ್ರಪ್ಪ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳನ್ನು CWSM ಮಕ್ಕಳನ್ನು ಮತ್ತು ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಬೇರೆ ಇತರೆ ಮಕ್ಕಳಿಗೆ ಯಾವ ರೀತಿ ನಾವು ಪ್ರತಿಭಾ ಕಾರಂಜಿ ಮತ್ತೆ ಅವ್ರಿಗೆ ಯಾವ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು
ಸೃಜನಶೀಲತೆಯನ್ನ ಗುರುತಿಸಿ ನಾವು ಹೇಗೆ ಅವರನ್ನ ಪ್ರೋತ್ಸಾಹಿಸ್ತೀವೋ ಅದೇ ರೀತಿ ವಿಶೇಷ ಚೇತನ ಮಕ್ಕಳಿಗೂ ಸಹ ಅವರಿಗೆ ವಿವಿಧ ಒಂದು ಸ್ಪರ್ಧೆಗಳನ್ನ ಏರ್ಪಡಿಸಬೇಕು. ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು, ಅಥವಾ ಕ್ಲೇ ಮಾಡಲಿಂಗ್ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ಅಥವಾ ನೃತ್ಯ ಇರ್ಬೋದು, ಮತ್ತೆ ಮಕ್ಕಳ ಕರಕುಶಲ ಒಂದು ತರಬೇತಿ ಇರ್ಬೋದು, ಮತ್ತು ಅವರ ಒಂದು ಆರೋಗ್ಯದ ಬಗ್ಗೆ ಒಂದು ಅರಿವನ್ನು ಮತ್ತು ಅವ್ರಿಗೇನು ನ್ಯೂನತೆ ಇದೆ ಅದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಹೀಗೆ ಎಲ್ಲ ವಿವಿಧ ಒಂದು ಚಟುವಟಿಕೆಗಳನ್ನ ಕೈಗೊಳ್ಳಲಾಗಿದೆ. ಯಾಕೆಂತಂದ್ರೆ ಕರಕುಶಲ ಇತರ ವೃತ್ತಿ ಪೋಷಕರಾದವರು, ಇಲಾಖೆ ಹಾಗೂ ಶಿಕ್ಷಕರು ಅದರ ಬಗ್ಗೆ ಪೂರ್ಣವಾಗಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ವಿಶೇಷ ಚೇತನ ಮಕ್ಕಳು ಸಾಮಾನ್ಯ ಶಾಲೆಗಳಲ್ಲಿ ಸಮನ್ವಯ ಶಿಕ್ಷಣ ಎಂಬಂತೆ ಯಾವುದೇ ಶಾಲೆಯಲ್ಲಿ ಶಿಕ್ಷಣವನ್ನು ನಿರಾಕರಿಸುವಂತಿಲ್ಲ. ಸಾಮಾನ್ಯ ಮಕ್ಕಳಂತೆ ವಿಶೇಷ ಚೇತನಗಳಿಗೆ ಚೇತನ ಮಕ್ಕಳಿಗೆ ಇವತ್ತು ದಾಖಲಾತಿಯನ್ನು ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಕಡೆಗಣಿಸುವಂತಿಲ್ಲ. ಖಾಸಗಿ ಶಾಲೆಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು, ಎಲ್ಲಕ್ಕೂ ಒಂದೇ ಕಾನೂನು ಇರ್ತಕ್ಕಂಥ. ಹಾಗೇನೆ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವ ಒಂದು ನಿಟ್ಟಿನಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿ ವೇತನ ಕೊಡ್ತಾ ಇದೆ. ಅದು SSP, NSP ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಗೊತ್ತಿಲ್ಲ. ಕುವೆಂಪು, ದಾರಾ ಬೇಂದ್ರೆ, ಗಿರೀಶ್ ಕಾರ್ನಾಡ್, ಸೋಮಿಯಾರ್, ಯಾರಾದ್ರೂ ಒಬ್ಬರು ಹೇಳಿದ್ರೆ ಸಾಕಾಗ್ತಾ ಇರುತ್ತೆ. ಓಕೆ, ಈಗ ತಾನೇ ಕಾರ್ಯಕ್ರಮಕ್ಕೆ ಶ್ರೀಯುತ ಶ್ರೀನಿವಾಸ ಗೌಡ ಸರ್ ಅವರು ತಾಲೂಕು ನಾವು ಗಮನಿಸೋದಕ್ಕೋಸ್ಕರ ಈ ಚಟುವಟಿಕೆಯನ್ನ, ಈ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ YV ಶ್ರೀನಿವಾಸ ಗೌಡ ಸರ್ ಅವರು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು, MRW ಶ್ರೀನಿವಾಸಪುರ ತಾಲೂಕ್ ಪಂಚಾಯತಿ. ಇವರಿಗೆ ಎಲ್ಲ ಜಾನಕಿ ಮನೋಹರ
ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣ ಕೆಳಗೆ ಪುನೀತರಾಗೋಣ, ಅಗಣಿತ ಗುಣಗಳ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳು ಶ್ರೀರಾಮ. ಎಷ್ಟು ವೆರಿ ಗುಡ್. ಇವಾಗ ನೇರ ಪ್ರಶ್ನೆ ಇದ್ದಾನೆ. ಕನ್ನಡ ವರ್ಣಮಾಲೆಯಲ್ಲಿನ ಮೊದಲ ಅಕ್ಷರ ಯಾವುದು? ಅರ್ಥ ಮಾಡ್ಕೊಂಡು ಹೇಳಿ ಮಾ. ಕನ್ನಡ ವರ್ಣಮಾಲೆಯ ಮೊದಲ ಅಕ್ಷರ ಯಾವುದು? ನಿಮ್ಗೆ ಕೇಳ್ತಾ ಇರೋದು ಅವ್ರು ಹೇಳಲಿಲ್ಲ ಅಂದ್ರೆ ವೆರಿ ಗುಡ್. ವಿಶೇಷ ಚೇತನ ಮಕ್ಕಳು ಯಾರಾದ್ರೂ ಕರ್ಕೊಂಡ್ ಬಂದಿದ್ದೀರಾ? ವಿಶೇಷ ಚೇತನ ಮಕ್ಕಳು ಇಲ್ವಲ್ಲ? ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಬಿ ತಂಡಕ್ಕೆ ನೇರ ಪ್ರಶ್ನೆ. CHEO ಆಗಿರ್ತಕ್ಕಂಥ CHO ಪ್ರಿಯಾಂಕಾ ಮೇಡಮ್ ಅವರೇ, ರಾಯಲ್ಪಾಡು ಭಾಗದ ಅತ್ಯುತ್ತಮ ಕ್ರಿಯಾಶೀಲ CRP ಆಗಿರ್ತಕ್ಕಂಥ ವರದರೆಡ್ಡಿ ಅವರೇ, ಹಾಗೇನೆ ಬೈರ್ಗನಪಲ್ಲಿ ಕ್ಲಸ್ಟರಿನ ರೆಡ್ಡಪ್ಪ ಸರ್ ಅವರೇ, ಯರಮೋರಪಲ್ಲಿ ಕ್ಲಸ್ಟರಿನ ಜಯರಾಮ್ ರೆಡ್ಡಿರವರೇ, ರಾಯಲ್ಪಾಡ್ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಾದರಿಯಾಗಿ ಕೆಲಸ ನಿರ್ವಹಿಸತಕ್ಕಂಥ ಮಂಜೇಶ್ ಸರ್ ಅವರೇ, ಹಡ್ಡಗಲ್ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ವೆಂಕಪ್ಪ ಸರ್ ಅವರೇ, ಈ ಭಾಗದ ಎಲ್ಲ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ ಮತ್ತು ಈ ಕಾರ್ಯಕ್ರಮದ ವಿಕಲಚೇತನ ಕರಕುಶಲ ತಯಾರಿಕೆ ಅಲ್ಲಿ ತನ್ನ ಜೀವನವನ್ನ ಕರಕುಶಲ ವಸ್ತುಗಳನ್ನ ತಯಾರು ಮಾಡುವ ಮುಖಾಂತರ ತನ್ನ ಜೀವನವನ್ನ ನಡೆಸತಕ್ಕಂತಹ ವಿಶೇಷ ಚೇತನ ಎರಡೂ ನಯನಗಳು ದೃಷ್ಟಿ ಇಲ್ಲದೆ ಇರತಕ್ಕಂತ ನಮ್ಮ ರಾಯಲ್ಪಾಡಿನ ಕಮಲಮ್ಮರವರೇ, ಹಕ್ಕಿ ಬಿಕ್ಕಿಯವರು ಕಮಲಮ್ಮರವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪತ್ರಿಕಾ ಮಾಧ್ಯಮದವರೇ, SDMC ಅಧ್ಯಕ್ಷರೇ, ಪೋಷಕ ವರ್ಗದವರೇ, ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ, ಈ ಕಾರ್ಯಕ್ರಮ ಸಾಮಾನ್ಯ ವಿದ್ಯಾರ್ಥಿಗಳಿಗಾಗಿ ಅಲ್ಲ. ಸೇವೆ ಮಾಡಿದಂತ ಶ್ರೀಮತಿ ನಾಗಮ್ಮ ಮೇಡಮ್ ಅವರೇ, ಮತ್ತೊಬ್ಬ ವಿಶೇಷ ಆಹ್ವಾನಿತರು, ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರೇರಕರಾದಂತಹ ನಮ್ಮ ಆತ್ಮೀಯ ಮಿತ್ರರು, ನಾವೆಲ್ಲರೂ ಕೂಡ ಸಹಪಾಠಿಗಳಾಗಿರ್ತೀವಿ, ಒಂದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ತೀವಿ. ನಮ್ಮ ಜೊತೆಯಲ್ಲಿ ಎಲ್ಲ ಒಡನಾಡಿಗಳಾಗಿ ಎಲ್ಲ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಈ ತಾಲೂಕಿನ ವಿಕಲಚೇತನ ವಿದ್ಯಾರ್ಥಿಗಳ ಒಂದು ಕಾರ್ಯನಿರ್ವಹಣಾಧಿಕಾರಿಗಳು MRO ಹಾಗೆ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಪ್ರಾಮಾಣಿಕವಾದ ವ್ಯಕ್ತಿ ನಮ್ಮ ಎಲ್ಲರ ಆತ್ಮೀಯ ಅಚ್ಚುಮೆಚ್ಚಿನ ಶ್ರೀನಿವಾಸ ಗೌಡ ಅವರು.
ಯಾರು ಕೂಡ ಯಾವುದೇ ಜಾತಿ ಧರ್ಮ ಅಥವಾ ವಿಕಲತೆಯನ್ನು ಹೊಂದಿ ಹುಟ್ಟಬೇಕಂತ ಯಾರು ಕೂಡ ಅರ್ಜಿ ಹಾಕೊಂಡು ಹುಟ್ಟುವುದಿಲ್ಲ. ಅವು ಪರಿಸರದ ನಿಯಮಗಳಾಗಿ ಪ್ರಕೃತಿಯ ದತ್ತವಾಗಿರ್ತಕ್ಕಂಥ ಒಂದು ಜನ್ಮದ ಫಲವನ್ನು ನಾವು ಅನುಭವಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಂದಂತ ವಿಕಲಚೇತನ ಮಕ್ಕಳು ಕೂಡ ಅವರವರ ಒಂದು ಡಿಸೇಬಲ್ಸ್ ಏನೇನಿರ್ತವೆ, ಕೆಲವೊಂದು ಮಾನಸಿಕ ವ್ಯವಸ್ಥೆಗಳು ಹೊಂದ್ಕೊಂಡಿರ್ತಾರೆ, ಕೆಲವರು ವಿಕಲತೆಯನ್ನು ಹೊಂದಿರ್ತಾರೆ, ಅನೇಕ ವಿಧವಾದ ರೋಗಗಳನ್ನು ಹೊಂದಿರತಕ್ಕಂಥ ವಿಕಲಚೇತನ ಮಕ್ಕಳು ಈ ಒಂದು ಸಮಾಜದಲ್ಲಿ ಇರೋದರಿಂದ ಅವರನ್ನು ವಿಕಲಚೇತನ ವಿದ್ಯಾರ್ಥಿಗಳನ್ನ ಹೊಂದಿಸ್ಕೊಂಡು ಹೋಗೋದು ಕಷ್ಟ ಸಾಧ್ಯ ಅನ್ನುವುದನ್ನ ಮನಗಂಡಿದ್ದೇವೆ. ಆದ್ದರಿಂದ ಎಲ್ಲರೂ ಕೂಡ ಅವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸುವುದರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ವಿಕಲಚೇತನ ಮಕ್ಕಳನ್ನು ತರಬೇಕಾಗಿದೆ ಅಂತ ಹೇಳ್ತಾ ಹೆಚ್ಚಾಗಿ ಮಾತಾಡ್ತಾ ಹೋದ್ರೆ ಸಮಯ ಸಾಕಾಗೋದಿಲ್ಲ. ವೇದಿಕೆಯಲ್ಲಿರ್ತಕ್ಕಂಥ ಅನೇಕ ಗಣ್ಯಮಾನ್ಯರು ಕೂಡ ಮಾತನಾಡುವುದಿದ್ದಾರೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ 2-3 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ವಿವರವಾಗಿ ನಮ್ಮೆಲ್ಲರಿಗೂ ಶ್ರೀತ ಚಂದ್ರಪ್ಪ ಸರ್ ಅವರು ತಿಳಿಸಿಕೊಟ್ಟಿದ್ದಾರೆ. ನಿಜಕ್ಕೂ ನಾವು ಚಂದ್ರಪ್ಪ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ತಾಲೂಕಿನ ಯಾವುದೇ ಶಾಲೆಗೆ ಹೋಗಿ ಅಲ್ಲಿರುವಂತಹ ವಿಶಿಷ್ಟ ಚೇತನ ಮಕ್ಕಳೊಂದಿಗೆ ಇತರೆ ಮಕ್ಕಳಿಗೂ ಸಹ ಏನು ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ಬೋದು ಅಥವಾ ಅವರು ವಿಶಿಷ್ಟ ರೀತಿಯಲ್ಲಿ ಎಲ್ಲಾ ಮಕ್ಕಳನ್ನು ತಮ್ಮದೇ ಆದ ಚಾಟಿನಲ್ಲಿ ಅವರಿಗೆ ವಿಶಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮುಖಾಂತರ ತಾಲೂಕಿನಲ್ಲೇ ಒಂದು ಒಳ್ಳೆಯ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಅವರಿಗೆ ನಿಜವಾಗಿಯೂ ನಮ್ಮ ವೇದಿಕೆಯ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಒಂದು 6ನೇ ಇಂದ್ರಿಯೂ ಸಹ ಇದೆ. ಈ 6ನೇ ಇಂದ್ರಿಯನ್ನು ನಾವು ಗುರುತಿಸಿ ಅವರಿಗೆ ಶೈಕ್ಷಣಿಕ ಮಾರ್ಗದರ್ಶನ ನೀಡಿದಲ್ಲಿ ಅವರು ನಮಗಿಂತ ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡ್ಕೊಂಡು ಬರ್ತಾರೆ. ಆ ಸಾಧನೆಯನ್ನು ಮಾಡ್ಕೊಂಡು ಬರ್ತಕ್ಕಂಥವರಲ್ಲಿ ಪುಟ್ಟರಾಜ ಗವಾಯಿ ಪಂಡಿತರು ಸಹ ಹೌದು. ಎಲ್ಲ ವಿದ್ಯೆಗಳಲ್ಲಿ ಹಾರ್ಮೋನಿಯಂ, ತಬಲಾ, ಸಂಗೀತ ಎಲ್ಲ ವಿದ್ಯೆಗಳನ್ನು ಸಹ ನಡೆಸ್ಕೊಂಡು ಬಂದಿರತಕ್ಕಂಥ ನಮಗೆ ಪುಟ್ಟರಾಜ ಗವಾಯಿ ಅವರು ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶಿ ಆಗಿರ್ತಕ್ಕಂಥ ಪುಟ್ಟರಾಜ ಗವಾಯಿ ಅವರು. ನಾವು ರಾಜ್ಯದಲ್ಲಿ ಅವರ ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದ बच्चायो दब्बल पड़ते राजा दब्बल पड़ते रो दब दब दब्बल पड़ते रो
ಕುಮಾರಿ ವಂದನಾಳಿಂದ. ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಂತ ಈ ಸಂಪರ್ಕ ಇಲ್ಲದೆ ನಾವು ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಮಗೆ ಮುಖ್ಯ ಸಂಪರ್ಕ ಸಾಧನವನ್ನಾಗಿ ನಾವು ಫೋನ್ ಅನ್ನು ಬಳಸ್ತಾ ಇದ್ವಿ. ಈ ಮೊಬೈಲ್ ಫೋನ್ ಅನ್ನ 1973ರಲ್ಲಿ ಏಪ್ರಿಲ್ 3ರಂದು ಅಮೆರಿಕದಲ್ಲಿ ಒಬ್ಬ ಇಂಜಿನಿಯರ್ ಅವರು ಕಂಡಿದ್ದಾರೆ. ಮಾರ್ಟಿನ್ ಕೂಪರ್ ಇರತಕ್ಕಂಥ ಒಬ್ಬ ಪ್ರಸಿದ್ಧ ಇಂಜಿನಿಯರ್ 3 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿ 2 ಕೆಜಿ ಮಕ್ಕಳು ಅಥವಾ ವಿಶೇಷ ಚೇತನರು ಅನಿಸ್ಕೋಬೇಕಾದ್ರೆ ನಮ್ಮ ಒಂದು ಅಧಿನಿಯಮದಲ್ಲಿ 1995ರ ಅಂಗವಿಕಲರ ಅಧಿನಿಯಮದಲ್ಲಿ ಅವರು ಒಂದು UDID ಕಾರ್ಡ್ ದಟ್ ಮೀನ್ಸ್ ವಿಶಿಷ್ಟ ಗುರುತಿನ ಚೀಟಿಯನ್ನು ಮಾಡಿಸ್ಕೊಂಡಿರ್ಬೇಕು. ಕನಿಷ್ಠ 40% ಮೇಲ್ಪಟ್ಟಿದ್ರೆ ಅವನ್ನ ನಾವು ವಿಶೇಷ ಚೇತನರು ನಮ್ಮ ಒಂದು ಸರ್ಕಾರ ಅಥವಾ ಖಾಸಗಿಯವರು ಕರೀತಕ್ಕಂಥ ಯಾವುದೇ ಸೌಲಭ್ಯ ಇವತ್ತು ಪಡ್ಕೋಬೇಕಾದ್ರೆ UDID ಕಾರ್ಡ್ ಅತಿ ಅವಶ್ಯಕ ಇದೆ. ನನಗೆ ಅನಿಸಿದ ಮಟ್ಟಿಗೆ ಈ ಒಂದು ರಾಯಲಪಾಡು ಹೋಬಳಿಯ ಕ್ಲಸ್ಟರ್ ಮಟ್ಟದಲ್ಲಿ 250 ಜನ ವಿಶೇಷ ಚೇತನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ವಿಶೇಷವಾಗಿ ವಿಕಲಚೇತನರ ಕಲ್ಯಾಣ ಇಲಾಖೆ ಅಳವಡಿಕೆ ಮಾಡ್ಕೊಂಡಾಯ್ತು. ಈ ಫೋನ್ ಎಷ್ಟು ತುಂಬಾ ಅನುಕೂಲಗಳಿವೆ. ಯಾಕೆ ಅಂತಂದ್ರೆ ನಾವು ಎಲ್ಲಿ ನಿಂತಿರ್ತೀವೋ ಎಲ್ಲಿರ್ತೀವೋ ಅಲ್ಲೇನೆ ಉತ್ತಮ ಒಂದು ಸಂವಹನ ಸಾಧನವಾಗಿದೆ. ಯಾರನ್ನು ಬೇಕಾದ್ರೂ ಸಂಪರ್ಕನ ಮಾಡ್ಬೋದು, ಯಾವ ಮಾಹಿತಿಯನ್ನು ಬೇಕಾದ್ರೂ ಪಡಿಬಹುದು. ಈ ಮಾಹಿತಿಯ ಒಂದು ಭಂಡಾರ ಅಂತ ಹೇಳ್ಬೋದು. ನಾವು ಎಷ್ಟು ಬೇಕಾದ್ರೂ ಮಾಹಿತಿಯನ್ನು ಪಡಿಬಹುದು. ಉತ್ತಮವಾದಂತಹ ಸಂದೇಶವನ್ನು ನಾವು ರವಾನೆ ಮಾಡಬಹುದು. ಉತ್ತಮವಾದಂತಹ ವಿಷಯಗಳನ್ನು ನಾವು ಪರಿಗಣಿಸಬಹುದು.